ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವೀರು ಪ್ರಸಾದ್. ನೋಡ್ತಾ ಇರ್ಬೋದು, ಇವತ್ತು ನಾನು ರಿಯೋಸ್ ಅವರ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಆ್ಯಂಡ್ ರಿಯೋಸ್ ಅವರ ಫ್ಯಾಕ್ಟ್ರಿ ಬ್ಯಾಂಗ್ಳೂರಲ್ಲೇ ಇರುವಂಥದ್ದು. ಆ್ಯಂಡ್ ಅವರು ಕೇಜ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲ ರೀತಿಯಾದ ಕೇಜಸ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯೂಶ್ವಲಾಗಿ ತುಂಬ ಜನಕ್ಕೆ ಒಂದು ಅನುಮಾನ ಇತ್ತು, ಏನಂತ ಹೇಳಿದ್ರೆ ಕೇಜಸ್ನ ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಇವ್ರು ತೊಗೊಂಬಂದು ಲೇಬ್ಲಿಂಗ್ ಏನೋ ಮಾಡ್ತಾರಾ ಅಂತ ತುಂಬ ಜನ ನನ್ನನ್ನೇ ಕೇಳಿದರು. ಸೊ ಹಾಗಂತೂ ಅಲ್ವೇ ಅಲ್ಲ, ಕಸ್ಟಮೈಸ್ ಕೇಜಸ್ ಇದು ಪ್ರತಿಯೊಂದು ಕೂಡ. ಸೊ ಯಾವ ರೀತಿ ಬೇಕಾದರೂ, ಎಷ್ಟು ಸ್ಟೆಪ್ಸ್ ಬೇಕಾದರೂ, ಹೇಗೆ ಪಾರ್ಟಿಷನ್ ಬೇಕಾದರೂ ಮಾಡ್ಬೋದು, ಆ ರೀತಿಯಾದ ಕಸ್ಟಮೈಸ್ ಕೇಜ್ ಇದು. ಆ್ಯಂಡ್ ಇದರಲ್ಲಿ ಸ್ಪೆಷಾಲಿಟೀಸ್ ತುಂಬಾ ಇದೆ. ಒಂದು ಡಿಸ್ಮ್ಯಾಂಟಬಲ್ ಆಗುತ್ತೆ ಇದು ಕೇಜಸ್ಸು ಕಂಪ್ಲೀಟಾಗಿ. ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗಿ ನೀವು ಅದನ್ನು ಫಿಟ್ ಮಾಡ್ಕೋಬೋದು. ಈವನ್ ಡಾಗ್ ಶೋಗೆ ಏನಾದರೂ ಹೋಗ್ತಿದ್ದೀರಾ, ಇಲ್ಲ ಬರ್ಡ್ ಶೋಗೆ ಏನಾದರೂ ಹೋಗ್ತಿದ್ದೀರಾ, ಇಲ್ಲ ಬರ್ಡ್ಸ್ ಎವೇರಿ ಮಾಡಿದ್ದೀರಾ, ಇಲ್ಲ ಡಾಗ್ಸ್ನ ಮನೇಲಿ ಏನೋ ಸಾಕ್ತಿದ್ದೀರಾ ನೀವು, ಇಲ್ಲಾಂದರೆ ಡಾಗ್ಸ್ಗೆ ಬ್ರೀಡಿಂಗ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡ್ತಿದ್ದೀರಾ, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಬೇಕಾದಂಥ ಡಿಸೈನ್ಸ್ ಆ್ಯಕ್ಚುಲಿ ಇದರಲ್ಲಿ ಇರೋದು. ಸೊ ಮೇಯ್ನ್ ಏನಂತ ಹೇಳಿದ್ರೆ ಇಲ್ಲಿ ಅದೇ ಸ್ಪೆಷಾಲಿಟಿ, ನಿಮಗೆ ಬೇಕಾದಂಥ ಡಿಸೈನ್ಸು. ಇಲ್ಲಿ ಯಾವ ಡಿಸೈನ್ಸು ಕೂಡ ಇದೇ ಫಿಕ್ಸು ಅಂತಲ್ಲ. ಸೊ ಪ್ರತಿಯೊಂದು ಅಷ್ಟೇ ನಿಮಗೆ ಬೇಕಾದಂಥ ಡಿಸೈನ್ಸಲ್ಲಿ ಮಾಡಿಕೊಡ್ತಾರೆ. ಆ್ಯಂಡ್ ಫ್ರಮ್ ದ ಸ್ಕ್ರ್ಯಾಚಿಂದನೂ ಪ್ರತಿಯೊಂದು ಕೂಡ ಮ್ಯಾನುಫ್ಯಾಕ್ಚರ್ಗೆ ಅದು ಇಲ್ಲೇನೇ, ಸರಿನಾ. ಸೊ ಹಾಗಾಗಿ ನಾನು ಇವತ್ತು ಫ್ಯಾಕ್ಟ್ರಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಿಮ್ಮೆಲ್ಲರೂ. ಸೊ ಬನ್ನಿ, ಒಂದೊಂದು ಕೇಜಸ್ನ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಫಸ್ಟು ಇಲ್ಲೇನು ನೀವು ನೋಡ್ತಿದ್ದೀರಾ, ಇದು ಬಂದು ಬರ್ಡ್ ಕೇಜ್ ಅಂತೇಳಿ. ಇದರಲ್ಲಿ ಮಧ್ಯದಲ್ಲಿ ಬಂದು ಒಂದು ಪಾರ್ಟಿಷನ್ ಬರುತ್ತೆ. ಆ್ಯಂಡ್ ಎಲ್ಲ ಕಡೆಯೂ ಅಷ್ಟೇ ಇವ್ರದ್ದೇ ಆದಂಥ ಒಂದು ಸ್ಮಾರ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಬರ್ಡ್ಸ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗದೇ ಇರೋ ಥರ ಚಿಕ್ಕದಾಗಿ ಡೋರ್ಸ್ ಕೊಟ್ಟಿರ್ತಾರೆ ಇಲ್ಲಿ. ಸೊ ಆರಾಮಾಗಿ ಈ ರೀತಿಯಾಗಿ ಓಪನ್ ಮಾಡ್ಬೋದು. ಜೊತೆಯಲ್ಲಿ ಇವ್ರದ್ದು ಮೆಕ್ಯಾನಿಸಮ್ ಬಂದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಓಪನ್ ಮಾಡ್ಬೋದು, ಆ್ಯಂಡ್ ಇಲ್ಲೂ ಕೂಡ ಹೀಗೆ ಓಪನ್ ಮಾಡ್ಬೋದು. ಸೊ ಯೂಶ್ವಲಾಗಿ ನಾವು ಕೈ ಇಟ್ಟು ಒಳಗಡೆ ಕೇಜ್ಗೆ ಫುಡ್ ಹಾಕೋದಾಗಲಿ, ವಾಟ್ರ್ ಹಾಕೋದಾಗಲಿ ಅವೆಲ್ಲ ಸಮಸ್ಯೆನೇ ಇಲ್ಲ. ಇಲ್ಲಿ ಆರಾಮಾಗಿ ಇಲ್ಲೇ ಓಪನ್ ಮಾಡ್ಕೋಬೋದು. ಈ ಥರ ಇಲ್ಲೇ ಫುಡ್ಡು ಮತ್ತು ವಾಟ್ರ್ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೋಬೋದು. ಈ ಕೇಜಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಇದೆ. ಸೊ ಈ ಪಾರ್ಟಿಷನ್ನು ಬೇಕಾದ್ರೆ ನಾವು ರಿಮೂವ್ ಮಾಡ್ಕೋಬೋದು. ಸೊ ಇಲ್ಲಿ ಅದಕ್ಕೂ ಕೂಡ ಕ್ಲೋಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಜಸ್ಟ್ ಓಪನ್ ಮಾಡಿಬಿಟ್ಟು ಇದನ್ನು ರಿಮೂವ್ ಕೂಡ ಮಾಡ್ಬೋದು. ಜೊತೆಲಿ ಪ್ರತಿಯೊಂದು ಕೇಜ್ಗೂ ಅಷ್ಟೇ, ಕಸ್ಟಮೈಸ್ ಕೇಜ್ಗಳಿಗೆ ಯೂಶ್ವಲಾಗಿ ಟ್ರೇ ಸಿಗೋದು ತುಂಬಾ ಕಷ್ಟ. ಸೊ ಪ್ರತಿಯೊಂದು ಕೇಜ್ಗಳಿಗೂ ಕೂಡ ಅವರು ಟ್ರೇ ಸಿಸ್ಟಮ್ ಮಾಡಿದ್ದಾರೆ. ಸೊ ಟ್ರೇ ಸಿಸ್ಟಮಲ್ಲಿ ನಿಮ್ಗೆ ಆರಾಮಾಗಿ ಅಲ್ಲಿ ಏನೇ ಒಂದು ಗಲೀಜು ಮಾಡಿದ್ರು ಕೂಡ ಟ್ರೇನಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಆಮೇಲೆ ನೀಟಾಗಿ ಅದನ್ನು ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು, ಸರಿನಾ. ಸೊ ಇನ್ನೊಂದು ಮೇಯ್ನ್ ಫ್ಯೂಚರ್ ಏನಪ್ಪ ಅಂತಂದರೆ, ಬೇರೆ ಕಡೆಗೂ ಇಲ್ಲಿಗೂ ಕಂಪೇರ್ ಮಾಡೋದಾದರೆ ಒಂದು ಮೆಕ್ಯಾನಿಸಮ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫಿನಿಷಿಂಗ್ ಇರ್ಬೋದು, ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ, ಮುಟ್ಟಿ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಫಿನಿಷಿಂಗ್ ಇರ್ಬೋದು ಎಲ್ಲನೂ ಅಷ್ಟೇ ನಂಬರ್ 1 ಅಂತ ಹೇಳ್ಬೋದು. ಜೊತೆಯಲ್ಲಿ ಇಲ್ಲಿ ಮೇಯ್ನು ಇನ್ನೊಂದು ಹೈಲೈಟ್ ಏನು ಅಂತ ಹೇಳಿದ್ರೆ ಪೇಂಟು. ಏನಕ್ಕೆ ಅಂತಂದರೆ ಇದು ಬಂದು ಕಂಪ್ಲೀಟಾಗಿ ಪೌಡ್ರ್ ಕೋಟೆಡ್ ಆಗಿರುತ್ತೆ. ಸೊ ಪಕ್ಷಿಗಳು ಯೂಶ್ವಲಾಗಿ ಗಲೀಜು ಮಾಡೋದು ಸರ್ವೇ ಸಾಮಾನ್ಯ. ಸೊ ಗಲೀಜು ಮಾಡಿದಾಗಲೂ ಕೂಡ ವಾಟರ್ ಡ್ರಾಪಿಂಗ್ಸ್ ಎಲ್ಲ ಬಿದ್ದರೂ ಕೂಡ, ನೀರು ಅವಾಗವಾಗ ಬೀಳ್ತಾ ಇದ್ರೂ ಕೂಡ ಆ ಪೇಂಟ್ ರಸ್ಟ್ ಹಿಡಿಯೋದಾಗಲಿ ಮಾಡೋದಾಗಲಿ ಸಾಧ್ಯನೇ ಇಲ್ಲ, ಸರಿನಾ. ಸೊ ಆ ರೀತಿಯಾಗಿ ರಿಯೋಸ್ ಅವ್ರದ್ದು ಪ್ರತಿಯೊಂದರಲ್ಲೂ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಯೂಶ್ವಲಾಗಿ ಧನುಷ್ ಇರ್ಬೋದು, ಆ ರಿಯೋಸ್ ಫೌಂಡರ್ ಅವರು. ಸೊ ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂತಂದರೆ, ಸೊ ಪ್ರತಿಯೊಂದು ಅಷ್ಟೇ. ಈಗ ನಾವು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಪ್ರೀತಿಸಿದವರು ಬಿಸ್ನೆಸ್ ಮಾಡಿದಾಗ ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿಗಳು ಅಂತ ಹೇಳ್ಬೋದು ಅಷ್ಟೇ. ಸೊ ಸುಮ್ಮನೆ ಬಿಸ್ನೆಸ್ ಮಾಡೋದಕ್ಕೂ ನಾವೊಂದು ಪ್ರೀತಿ ಇಟ್ಕೊಂಡು, ಕಾಳಜಿ ಇಟ್ಕೊಂಡು ಅದಕ್ಕೋಸ್ಕರ ಯಾವ ರೀತಿ ರೆಡಿ ಮಾಡಬೇಕು ಅಂತ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಅದರಲ್ಲಿ ಧನುಷ್ ಗೌಡ ಅವ್ರನ್ನ ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದು ಡಾಗ್ ಕೇಜು. ಸೊ ಗೇಜ್ ಇರ್ಬೋದು, ಪ್ರತಿಯೊಂದು ಕ್ವಾಲಿಟಿ ಇರ್ಬೋದು, ನೋಡ್ತಾ ಇರ್ಬೋದು. ಸೊ ಸಖತ್ತಾಗಿರುತ್ತೆ ಇದು ಪ್ರತಿಯೊಂದು ಕೂಡ. ಆ್ಯಂಡ್ ಮ್ಯಾಟ್ ಕೂಡ ಇದೆ, ಜೊತೆಯಲ್ಲಿ ಟ್ರೇ ಕೂಡ ಇದೆ. ಸೊ ಇದು ಅಷ್ಟೇ ಕಂಪ್ಲೀಟಾಗಿ ಡಿಸ್ಮೆಂಟಬಲ್ ಮಾಡ್ಬೋದು. ಸೊ ಹೇಗೆ ಬೇಕಾದರೂ ಹಾಗೆ ಇದನ್ನು ಓಪನ್ ಮಾಡ್ಬೋದು, ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು. ನೀವೇ ಒಂದು 5 ನಿಮಿಷದಲ್ಲಿ ಪೂರ್ತಿ ಫಿಟ್ಟಿಂಗ್ ಮಾಡಿ ಮುಗಿಸ್ಕೊಂಬಿಡ್ಬೋದು. ಸೊ ಆ ರೀತಿಯಾದ ಒಂದು ಡಾಗ್ ಕೇಜ್ ಇದು. ಆ್ಯಂಡ್ ಇಲ್ಲಿ ಮತ್ತೆ ಬರೋದಾದರೆ ಪಾರ್ಟಿಷನ್ ಕೇಜು, ಅಂದರೆ ಮೇಲೆ ಕೆಳಗಡೆ ಪಾರ್ಟಿಷನ್ ಮಾಡಿದ್ದಾರೆ ಸಪ್ರೇಟಾಗಿ. ಸೊ ಇಲ್ಲಿ ಬೇರೆ ಸ್ಪೀಷಸ್ ಹಾಕ್ಬೋದು, ಅಲ್ಲಿ ಬೇರೆ ಸ್ಪೀಷಸ್ ಹಾಕ್ಬೋದು. ಇದು ಇಷ್ಟೇ ದೊಡ್ಡದಿರ್ಬೇಕು ಕೇಜು, ಇಷ್ಟೇ ಚಿಕ್ಕದಿರ್ಬೇಕು ಕೇಜು, ಇಷ್ಟೇ ಅಗಲ ಇರಬೇಕು ಕೇಜು, ಯಾವುದಕ್ಕೂ ರೂಲ್ಸ್ ಇಲ್ಲ ಇಲ್ಲಿ. ಸೊ ಪ್ರತಿಯೊಂದು ಅಷ್ಟೇ ಇದು ಸೆಲೆಕ್ಟೆಡ್ ಮಾಡೆಲ್ಸ್ ಅಂತ ಅಷ್ಟೇ. ಅದು ಬಿಟ್ಟು ನಿಮಗೆ ಬೇಕಾದಂಥ ಡಿಸೈನ್ಸು ಕಸ್ಟಮೈಸ್ ಮಾಡಿಕೊಡ್ತಾರೆ, ಓಕೆನಾ. ಸೊ ಇದೇ ಮಾಡೆಲ್ನೇ ತೊಗೋಬೇಕು ಅಂತ ಏನೂ ಇಲ್ಲ. ನಿಮಗೆ ಒಂದು ಪೇಪರಲ್ಲಿ ಪೆನ್ನಲ್ಲಿ ಬರೆದ್ಬಿಟ್ಟು ಕಳಿಸಿರೋ ಸಾಕು, ಮಾಡಿಕೊಡ್ತಾರೆ ಕಂಪ್ಲೀಟಾಗಿ. ಆ್ಯಂಡ್ ಕ್ವಾಲಿಟಿ ಅಂತ ಬಂದಾಗ ಟಾಪ್ ನಾಚ್ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲೂ ಅಷ್ಟೇ ಸೇಮ್ ಅದೇ ರೀತಿಯಾದ ಒಂದು ಮೆಕ್ಯಾನಿಸಮ್ನ ಮಾಡಿದ್ದಾರೆ, ಓಕೆನಾ. ಸೊ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಕೇಜಸ್ಸು ಒಂದೊಂದು ಕೂಡ. ಸೊ ನೋಡ್ಬೋದು ಪೈಂಟ್ ಸ್ಕೀಮು, ಕಲರು ಎಲ್ಲನೂ ಅಷ್ಟೇ. ಆಮೇಲೆ ಕಲರು ಅಷ್ಟೇ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಕಂಪ್ಲೀಟಾಗಿ ಅವ್ರು ಮಾಡಿಕೊಡ್ತಾರೆ. ಥೋಡೆ ಇದರ್ ಸದಿಕ್ಕ. ಸೊ ಇಲ್ಲೂ ನೋಡ್ಬೋದು, ನೋಡಿ ಮೆಕ್ಯಾನಿಸಮ್ ಎಲ್ಲ ಹೆಂಗಿದೆ ಅಂತೇಳಿ. ಸೊ ಹೆಂಗೆ ಬೇಕಾದ್ರೂ ಹಂಗೆ ಓಪನ್ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಹಂಗೆ ಕ್ಲೋಸ್ ಮಾಡ್ಬೋದು. ಸೊ ಪ್ರತಿಯೊಂದು ಅಷ್ಟೇ ನೀಟಾಗಿ ಸೂಪರಾಗಿ ಮಾಡಿದ್ದಾರೆ. ಸೊ ಎಲ್ಲೂ ಅಷ್ಟೇ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ನಾನು ಯೂಶ್ವಲಿ ಯಾವುದೇ ಒಂದು ವೀಡಿಯೋ ಮಾಡಬೇಕಂದ್ರೆ ಅಷ್ಟು ಇಲ್ಲದೆ ನಾನು ಇಲ್ಲಿಗೆಲ್ಲ ಬಂದು ವೀಡಿಯೋಗಳನ್ನ ಮಾಡೋದಿಲ್ಲ.
ನಾನು ರಿವ್ಯೂ ಮಾಡಿದೆ ಕಂಪ್ಲೀಟ್ ಆಗಿ. ಆ್ಯಂಡ್ ನಮ್ಮ ಕಸ್ಟಮರ್ಸು ಕೂಡ ಸೆಟ್ ಆಫ್ ಕಸ್ಟಮರ್ಸು ಪ್ರಾಡಕ್ಟ್ಸ್ನೆಲ್ಲ ತೊಗೊಂಡೋಗಿ ಯೂಸ್ ಮಾಡಿದ್ದಾರೆ. ಅವರೆಲ್ಲ ರಿವ್ಯೂಸ್ ಎಲ್ಲ ಕೊಟ್ಟ ಮೇಲೆ ಫೈನಲ್ ಆಗಿ ನಾನು ಇಲ್ಲಿ ಬಂದಿದ್ದು. ಸೊ ಒಂದು ವಿಡಿಯೋ ರಿವ್ಯೂ ಮಾಡೋಣ ಅಂತೇಳಿ, ಸರಿನಾ. ಸೊ ರಿಯೋಸ್ ಅವರ ಬ್ರ್ಯಾಂಡ್ ಇದು. ಆ್ಯಂಡ್ ಈ ಬ್ರ್ಯಾಂಡಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಎಲ್ಲಿ ನೀವು ಒಂಥರ ಬ್ಯಾಂಗ್ಳೂರಲ್ಲಿ ಇದೆಲ್ಲ ಮುಂಚೆ ಐಟಮ್ಸ್ಗಳೆಲ್ಲ ಡೆಲ್ಲಿಯಿಂದ ಬರ್ತಾಯಿತ್ತು. ಸೊ ಆ ರೀತಿಯಾಗಿ ಕೇಜಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು ಅಲ್ಲಿ. ಇವಾಗೆಲ್ಲ ಬ್ಯಾಂಗ್ಳೂರಲ್ಲೇ ಕೇಜ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ರಿಯೋಸ್ ಅವರು, ಸರಿನಾ. ಸೊ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮಗೆ ನೀಟಾಗಿ ಪ್ರತಿಯೊಂದರಲ್ಲೂ ಕೂಡ ಏನು ಕಾಂಪ್ರಮೈಸ್ ಇಲ್ಲದೇನೆ ನೀವು ಒಂದ್ಸಲಿ ತೊಗೊಂಡೋದ್ರೆ ವರ್ಷಾನುಗಟ್ಟಲೆ ಬರೋವಂಥ ಕೇಜಸ್ನ ಅವ್ರು ಮಾಡ್ತಾಯಿದ್ದಾರೆ. ಸೊ ಗ್ರೇಗಿರ್ಬೋದು, ಮಕಾವಿಗಿರ್ಬೋದು, ಅದ್ರ ಪ್ರಕಾರನೇ ಈ ತಂತಿಗಳ ಡಿಸೈನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಅವ್ರ ಬಗ್ಗೆ ಪಕ್ಷಿಗಳ ಬಗ್ಗೆ ತೀರಾ ಗೊತ್ತಿರೋದ್ರಿಂದ ನೀವಿಂಥ ಪಕ್ಷಿಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಸಾಕು, ಅವ್ರು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಕೊಟ್ಬಿಡ್ತಾರೆ, ಸರಿನಾ. ಸೊ ನಿಮ್ಮ ಮನೆಗೆ ಇಷ್ಟೇ ಜಾಗ ಇದೆ ಅಷ್ಟಕ್ಕೆ ಮಾತ್ರ ಸೆಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಹೆಂಗೆ ಬೇಕಾದರೂ ಹಾಗೆ ಕೇಜ್ನ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸರಿನಾ. ಸೊ ನಮ್ಮಲ್ಲೂ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು, ಇಲ್ಲ ರಿಯೋಸಲ್ಲೂ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಇದು ಮ್ಯಾನುಫ್ಯಾಕ್ಚರರ್ ಝೋನ್ ಆಗಿರೋದ್ರಿಂದ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರರೇ ಮಾಡ್ತಿರೋದ್ರಿಂದ ಸೊ ಪ್ರೈಸ್ ಅಂತ ಬಂದಾಗ ಆಬ್ವಿಯಸ್ಲಿ ನಿಮಗೆ ಕಡಿಮೆ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಸೊ ಪ್ರೈಸ್ ಕೂಡ ಅನ್ಮ್ಯಾಚಬಲ್ ಅಂತ ಹೇಳ್ಬೋದು. ನಮ್ಮ ಪ್ರೈಸ್ಗೆ ಯಾರು ಕೂಡ ಕೇಜಸ್ ಮಾಡೋಕ್ಕಾಗಲ್ಲ, ಜೊತೆಯಲ್ಲಿ ನಮ್ಮ ಕ್ವಾಲಿಟಿ ಅಂತೂ ಯಾರು ಕೂಡ ಕೊಡೋದಕ್ಕಾಗೋದಿಲ್ಲ, ಸರಿನಾ. ಸೊ ತುಂಬ ಜನಕ್ಕೆ ಅನುಮಾನ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ. ಸೊ ಎಲ್ಲರಿಗೂ ಅನುಮಾನ ಬಗೆಹರಿದಿದೆ ಅಂತ ಅನ್ಕೊತೀನಿ. ಸೊ ಡಾಗ್ ಕೇಜ್ ಆಯಿತು, ಬರ್ಡ್ ಕೇಜ್ ಆಯಿತು, ಇದೊಂದು ಬರ್ಡ್ ಕೇಜ್ ಆಯಿತು. ಸೊ ಬೇರೆ ಬೇರೆ ಮಾಡಲ್ಸ್ ಆಯಿತು. ಸೊ ಇನ್ನೂ ಮಾಡಲ್ಸ್ಗಳು ರಾಶಿ ಮಾಡ್ತಾನೆ ಇರ್ತೀವಿ. ಯಾವತ್ತೂ ಕೂಡ ಬಂದು ವೀಡಿಯೋ ಮಾಡ್ಕೊಳ್ಳೋ ಅಷ್ಟು ಪುಡ್ಸೋತಿರಲಿಲ್ಲ ನಮಗೆ. ಸೊ ಬಟ್ ಇವತ್ತು ನಿಮಗೆಲ್ಲ ತೋರಿಸಲೇಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ, ಸರಿನಾ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗೇನಾದರೂ ಬರ್ಡ್ ಕೇಜಸ್ ಬೇಕಿದ್ದರೆ ಬ್ಯಾಂಗ್ಳೂರಲ್ಲಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಎಲ್ಲಿಗೆ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ. ಆ್ಯಂಡ್ ತುಂಬ ಒಂದು ಒಳ್ಳೆ ಪ್ರೈಸಲ್ಲಿ ಕಸ್ಟಮೈಸ್ ಕೇಜ್ ಮಾಡಿಕೊಡ್ತೀವಿ. ಬರ್ಡ್ ಕೇಜ್ ಇರ್ಬೋದು, ಡಾಗ್ ಕೇಜ್ ಇರ್ಬೋದು, ನಿಮ್ಮಲ್ಲಿ ಬೇರೆ ಬೇರೆ ಅನಿಮಲ್ಸ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ನಾವು ಕೇಜಸ್ ಮಾಡಿಕೊಡ್ತೀವಿ, ಸರಿನಾ. ಸೊ ತುಂಬ ಖುಷಿಯಾಯಿತು ನನಗೆ ರಿಯೋಸ್ಗೆ ಬಂದು ನಾನು ಈ ವಿಡಿಯೋನ ಮಾಡಿದ್ದಕ್ಕೆ. ನಿಮಗೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಖುಷಿ ಆಗಿದೆ ಅಂತ ಅನ್ಕೊತೀನಿ, ಸರಿನಾ. ಸೊ ಏನೇ ಒಂದು ಡೌಟ್ಸ್ ಇದ್ದರೂ, ಏನೇ ಒಂದು ಕ್ವೈರೀಸ್ ಇದ್ದರೂ ಕೂಡ ನನಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಆ್ಯಂಡ್ ಕೇಜಸ್ ಬಗ್ಗೆನೂ ಅಷ್ಟೇ, ನಿಮ್ಗೆ ಏನಾದರೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಇದ್ದರೆ ನನ್ನನ್ನೇ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಸೊ ಹಾಗಾಗಿ ನಾವು ಕೇಜಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ, ಸರಿನಾ. ಸೊ ತುಂಬ ಧನ್ಯವಾದಗಳೆಲ್ಲರಿಗೂ. ಶುಭ ದಿನ. ಥ್ಯಾಂಕ್ ಯು.